1,00,000 ಬತ್ತಂದ್ರೆ 25,000 ರೂಪಾಯಿ ಅವು ಹೊಲದ ಮಾಲಕರು ಕೊಡೋದು, ನಾವು ಕೊಡಂಗಿಲ್ಲ ರೀ. ನಾವು ಸರಿಪಾಲ್ದಂಗೆ ಮಾಡ್ಕೊಂಡಿವ್ರಿ. ಇದನ್ನು ಕಸದ ಔಷಧದ ಹೊಡೆದ ಮನೆ ಇದೇನೈತೆ ನೋಡ್ರಿ, ಹಿಂಗೆ ಎತ್ತಿರ್ತದೆ ಹೊಲ ಎಲ್ಲ. ಗೊತ್ತೈತಲ್ಲ ನಿಮಗೂ, ನೌಕರಿ ಮಂದಿ ಅವ್ರು ಕಬ್ಬು ಕಟಾವಕ್ಕೆ ಬರೋದ್ರಿ, ಫ್ಯಾಕ್ಟ್ರಿ ಹೋಗುತ್ನಾಗ ರೀ. ನಮಸ್ಕಾರಪ್ಪ ಎಲ್ಲರಿಗೂ, ಹೆಂಗಿದಿರಿ? ಎಲ್ಲರೂ ಆರಾಮದಾರಿಲ್ಲ? ನಾನು ಅಂತೂ ಆರಾಮದನಿ. ಮತ್ತು ಇವತ್ತಿನ ವಿಡಿಯೋ ಆಗಿರ್ತೈತಪ್ಪ ಅಂತಂದ್ರೆ, ಮತ್ತು ನಮ್ಮ 1.5 ಎಕರೆ ಹೊಲ ಏನೈತಿರಲ್ಲ, ಮಾಡಿದ್ದು ಹೊಲ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಮತ್ತು ಅಲ್ಲಿ ಯಾವ ಬೆಳೆ ಐತಿ, ಮತ್ತು ಅದಕ್ಕೆ ನೀರು ಸ್ವಂತ ಐತು ಅನ್ನು ಬೇರೆದವ್ರು ತೊಗೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ನಾವು ಹೊಲ ಮಾಡಿರ್ತೀವಿ ಬೇರೆದವ್ರದ, ಮತ್ತು ಅದ್ರದ್ದು ಕೊಡೋದು ತೊಗೊಳೋದು ಮತ್ತು ವ್ಯವಹಾರ ಹೆಂಗಿರ್ತೈತೆ ಅನ್ನೋದು ವಿಡಿಯೋದಾಗ ತೋರಿಸ್ತೀನಿ ನಿಮಗೆ. ಮತ್ತು ಬರ್ರಿ ವಿಡಿಯೋನ ಕೊನೆ ತನಕ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಫುಲ್ಲ ಇಂಟ್ರೆಸ್ಟಿಂಗ್ ಇರ್ತೈತಿ ವಿಡಿಯೋನ, ಪೂರಾ ಫಾರ್ಮ್ ಎಲ್ಲ ತೋರಿಸ್ತಾನು. ಬರ್ರಿ ಹೋಗೋಣಂತ ಹೊಲ ನೋಡ್ಲಕ್ಕ. ಗಾಡಿ ಇಲ್ಲಿ ಹೋಗುಣ್ರಿ, ಯಾಕಂದ್ರೆ ಮಳೆ ಆಗಲ ಐತಿ, ಸಣ್ಣಗೆ ಜಿಟಿ ಜಿಟಿ ಇದ್ರಾಗ ಕಾಣಿಸ್ಕೋತ ಅಷ್ಟೇ. ಮತ್ತು ರಾಡಿ ಇದು ಆಗೈತೆ ಅಲ್ಲೆಲ್ಲ, ಹೋಗುಣ್ರಂತ ನೋಡ್ರಿ. ಕುರುಪಿ ಅದು ಎಲ್ಲ ತೊಗೋಬೇಕಾಗತಿ, ಮೇವು ಮಾಡೋದೈತೆ ಹಂಗೆ. ಆ ಹೊಲಕ್ಕೆ ಹೋಗು ಹಾದಿರಿ ಇದು. ಮತ್ತು ಇದು ಮಳೆ ಅದು ಆತಂದ್ರೆ ಹಿಂಗೆ ಹೀಗೆ ಇರ್ತೈತೆ ಅದು ಕಂಟಿನ್ಯೂ. ಮತ್ತು ಇದಕ್ಕೆ ಟ್ಯಾಟ್ರ್ ಅದು ಇಲ್ಲಿ ಹಾಯಂಗಿಲ್ಲ ರೀ, ಇದು ಹಾದಿ ಅದಕ್ಕೆ ಬೇರೆ ಐತೆ ಹಾದಿ. ಈ ಸುಮ್ಮನೆ ನಾವು ಸನಿ ಹಾಕೈತೇನ ಅಂತಲೇ ಇದನ್ನ ಹಾದಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸನಿ ಹಾಕೈತೆ ರೀ ಹೊಲಕ್ಕೆ, ಅದ್ರ ಸಂಬಂಧ ಈ ಹಾದಿ ನಾವಾಗಿ ಮಾಡ್ಕೊಂಡಿದ್ದೀವಿ. ಈ ಹೊಲ ಬಿದ್ದಿದ್ದೈತಿರಲ್ಲ, ಇಲ್ಲಿ ಏನು ಬೆಳೆ ಮಾಡೋಂಗಿಲ್ಲ, ಅದ್ರ ಸಂಬಂಧ ಅಡ್ಡ ಹಾದಿ ಮಾಡ್ಕೊತ ನಾವು ಇಲ್ಲಿ ಬರ್ತೀವಿ. ಮತ್ತು ಅದಕ್ಕೆ ಬೇರೆ ಕಡೆ ಐತೆ ಹಾದಿ. ಇಲ್ಲಿಂದ ನಾವು ಈಗ ಬಂದಿಲ್ಲ, ಅಲ್ಲಿಂದ 1 ಕಿಲೋಮೀಟ್ರ್ ಆಕೈತ್ರಿ ಅದು, ಹಿಂಗೆ ಸುತ್ತ ಬರ್ಬೇಕಾದ್ರೆ ಹಾದಿ. ಅದ್ರ ಸಂಬಂಧ ಹಂಗೆಲ್ಲ ಬೇಡ ಅಂತೇಳಿ ನಾವು ಹಿಂಗೆ ಬರ್ತೀವಿ ರೀ ಫ್ರೆಂಡ್ಸ್. ಈಗ ಇದನ್ನು ನೋಡಿರಿ ಹೊಲ ಅದ, ಇಲ್ಲೇ ಬಂದನ್ರಿ. ಈಗ ಇದ್ದ ತೋರಿಸ್ತೀನಿ ನಿಮಗೆಲ್ಲ ಫಾರ್ಮ. ಮತ್ತು ಬೆಳೆ ಏನೈತಪ್ಪ ಅಂತಂದ್ರೆ ಕಬ್ಬು ಐತ್ರಿ. ಈಗ ಇದು ಕೊಡವ ಕಬ್ರಿ, ಇದು ಏನು ಬೆಳೆ ಐತ್ರಲ್ಲ ಅದು ಕೊಡವ ರೀ. ಲಾಗಾನ ಹೋಗೈತಿ. ಅದು ಎಷ್ಟು ಬಂದಿತ್ತಪ್ಪ ಅಂತಂದ್ರೆ 45 ಟನ್ ಬಂದಿದ್ರಿ 1.5 ಎಕರೆದಾಗ. ನೆಲ ಸ್ವಲ್ಪ ಡಿಮ್ ಐತಿ, ಕಡೆ ಹೊಲಸಲ ಕಡೆ ಇರು ಜರ ನೆಲಗಳೆಲ್ಲ ಡಿಮ್ ಅದಾವ್ರೆಲ್ಲ. ಅದಕ್ಕೆ ಹೋಗೋಣ್ರಿ, ಈಗ ತೋರ್ಸನ್ ನಿಮಗೆಲ್ಲ. ಸರಿ ಅಂದ್ರೂ ಇದು ಬೆಳೆ ಇಟ್ಟು ಚಲೋ ಬಂದಿದ್ದು ಚಲೋ ಅನ್ಸದ್ರಿ. ಯಾಕಂತಂದ್ರೆ ಇದು ಭಾಳ ಹೊಲ ಬಿದ್ದಿದ್ದೈತ್ರಿ ಇದು. ಹಂಗೆ ನಾವು ಮಾಡ್ಕೊಂಡು ಗಳೆಯೋದು ಎಲ್ಲ ತಿರುಗಿ ಹೋಗೋದು, ಹೊಲ ಹಸನು ಮಾಡ್ಕೊಂಡು ಈ ಚಲೋ ಬಂದದ್ದು ಬೆಳೆ ಜಿಲ್ಲಾಕ್ಲೆ. ಎಕರೆಗೆ 35 ತನಕ ಬಿದ್ದಂಗೆ ಆಗೈತೆ ರೀ ನೋಡ್ರಿ. ನೋಡ್ರಿ ಮುಂದೆ ನೋಡ್ರಿ, ಕಸದ ಔಷಧದ ಹೊಡೆದ ಮನೆ ಇದೇನೈತೆ ನೋಡ್ರಿ, ಹಿಂಗೆ ಎತ್ತಿರ್ತೈತೆ ಹೊಲ ಎಲ್ಲ. ಹಸನು ಮಾಡ್ಕೊತ ಎಲ್ಲ ಬಿದ್ದಿದ್ದನ ಅದಾವ್ರಿ ಈ ಕಡೆ ಎಲ್ಲ ಹೊಲಗಳು. ಆಲ್ಮೋಸ್ಟ್ ಅಲ್ಲೆಲ್ಲ ಬಿದ್ದ ಹೋಗ್ಯಾವ್ರಿ ಎಲ್ಲ ಹೊಲಗಳು. ಯಾಕೆ ಬಿದ್ದಾವಪ್ಪ ಅಂತಂದ್ರೆ, ಈಗ ಗೊತ್ತೈತಲ್ಲ ನಿಮಗೂ, ನೌಕರಿ ಮಂದಿ ಅವ್ರು ನೌಕರಿ ಐತದವ್ರೆಲ್ಲ ಹೊಲಗಳು ಬಿಟ್ಟು ಹೋಗಿಬಿಟ್ಟಾರ ನೌಕರಿ ಇದ್ದ ಜಾಗದಾಗ. ಮತ್ತು ಇಲ್ಲಿ ಯಾರು ಮಾಡೋಕ್ಕಾಗಲ್ದಕ್ಕಾಗಿ ಹಿಂಗೆ ಬಿದ್ದು ಬಿಟ್ಟವ್ರಿ. ಮತ್ತು ಅವ್ರು ಖರ್ಚು ಕೊಡಂಗಿಲ್ಲ ರೀ. ಮತ್ತು ಇವ್ರು ಯಾರು ರೈತರು ಮಾಡ್ಕೊತಂತಾರೆ ನೋಡ್ರಿ, ಎಲ್ಲ ಅವ್ರಿಗೆ ಹೈಕ್ ಮಾಡತ್ತಾರೆ. ಮತ್ತು ನೀರು ಇರೋದಿಲ್ಲ ರೀ ಅವ್ರಿಗೆ, ಸ್ವಂತ ಹೊಲಗಳ್ದ ಸ್ವಂತ ಹೊಲ ಏನಿರ್ತಾವ್ರಲ್ಲ ಅವರು ನೀರು ಇರೋದಿಲ್ಲ ರೀ. ಮತ್ತು ಬೇರೆದವ್ರು ತೊಗೋಬೇಕು, ಬೇರೆ ಕಡೆದವ್ರ ಕಡೆ ನೀರು ತೊಗೋಬೇಕಂದ್ರೆ ಅವ್ರು ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ, ಈಗ ಬೆಳೆ 1,00,000 ಬಂದಿರ್ತೈತಿ ತಿಳ್ಕೊರಿ ನೀವು, ಎಕರೆಗೆ 1,00,000 ಬಂದಿರ್ತೈತಿ. ಇವ್ರು ನೀರು ಪಾಲ್ದವ್ರು ಹೆಂಗೆ ಕೇಳ್ತಾರೋ, ಚಾರ್ನೇದಂಗೆ ಅಂದ್ರೆ ಈಗ 25% ಅವ್ರಿಗೆ ಕೊಡ್ಬೇಕಾಗತ್ತೆ ರೀ. 4% ಏನಾದ್ರೆ ಅದ್ರಾಗ ಉಳಿದಿದ್ದೇನು ರೀ 25 1,00,000ದಾಗ 25,000 ರೂಪಾಯಿ ಅವ್ರಿಗೆ ಕೊಡೋದಾಕೈತಿ ನೀರನ್ನೇ ಅವ್ರಿಗೆ. ಮತ್ತು ಬೆಳೆ ಖರ್ಚು ಎಲ್ಲ ತೆಗಿಬೇಕಿರಲ್ಲ, ಎಲ್ಲ ಗೊಬ್ಬರ ನೀರು ಮತ್ತು ಲಾಗನ್ ಮಾಡಿದ್ದ ಇದೆಲ್ಲ ಖರ್ಚು ಅದು ನೋಡಿತಂದ್ರೆ ಇದು 30,000-40,000 ರೂಪಾಯಿ ಇದು ಖರ್ಚು ಬರ್ತೈತೆ ರೀ. ಹಂಗೆ ನೋಡಿತಂದ್ರೆ ಉಳಿಯಂಗಿಲ್ಲ ಏನ, ಅದ್ರ ಸಂಬಂಧ ಯಾರು ಹೆಚ್ಚು ಮಾಡಕ್ಕೆ ಹೋಗಿಲ್ಲ. ಮತ್ತು ಈಗ ಬರೀ ಟೀ ತೋರಿಸ್ತಾನೆ ರೀ. ಈ ಹೊಲದ ಟೀ ಎಲ್ಲಿ ಐತಿಪ್ಪ ಅಂತಂದ್ರೆ ಇಲ್ಲೈತ್ರಿ. ಈ ಹೊಲಕ್ಕೆ ಟೀ ನೋಡ್ರಿ, ಇದು ಒಂದೇ ಟೀ ಐತ್ರಿ. ಇದು 1.5 ಎಕರೆಗೆ ಈ ಒಂದೇ ಟೀದಿಂದ ನೀರು ಹಿಂಗೆ ಐದೈತ್ರಿ. ಇಲ್ಲಿ ನೋಡ್ರಿ ಹಿಂಗೆ ಬರ್ತೈತೆ ರೀ, ಹಿಂಗೆ ಹೋಗೈತ್ರಿ. ಇದು ಈ ಕಡೆ 2 ಕೌಲ್ದವು ತೆಳಗೆ ರೀ, 2 ಕೌಲಿ ತೋರಿಸ್ತಾನೆ ನಿಮಗೆ. ಈ ಬೈಗಾಟದಿಂದ ನಡ್ಬಾರ್ಕಿನ ಕೌಲಿಗೆ ಇದು ಹೋಗೈತೆ ರೀ. ಪೂರ್ವ ದಂಡ್ಯದ ಈ ಕೌಲಿ ಇದರಿಂದ ಹೋಗೈತೆ ರೀ. ಮತ್ತು ಈ ಕೌಲಿಗೆ ಏನು ನೀರು ಹೈದೈತ್ರಲ್ಲ, ಇದು ಹಿಂಗೆ ಬರ್ತೈತೆ ನೋಡ್ರಿ.
ಹಿಂಗೆ ಹೋಗಿ ಈ ಕೌಲಿ ಐತೈತಿ 3 ಕೌಲಿದವ್ರಿ ಇದಕ್ಕೆ ಟೋಟಲ 3 ಕೌಲಿಂದ ಐತೈತಿ. ಮತ್ತು ಇದು ನೀರಿಂದ ಹೇಳ್ತೀನಿ ನೋಡಿರಿ, ಇದು ನೀರು ಈ ಹೊಲ್ದಾನವ್ರದ್ದು ರೀ, ಸ್ವಂತ ಇಲ್ರಿ. ಇಲ್ಲಿ ಮುಂದೆ ಏನು ಕಲ್ಲ ಕಬ್ಬ ಈ ಪಟ್ಯಾನ ಅವ್ರದೈತೆ ರೀ, ಅಲ್ಲಿದ ಲೈನ್ ತೊಗೊಂಡ ಇಲ್ಲಿ ಇದನ್ನು ಮಾಡ್ಕೊಂಡಾರೆ. ಇವ್ರದ್ದು ಹೆಂಗೈತಿ ಇನ್ಕೆ ಹೆಂಟ್ರಿ ನೋಡಿ, ಅದ ಸೇಮ್ ಐತ್ರಿ ಅದು. ಒಬ್ಬ ಇವ್ರ ಮಾಲಕರು ಇಬ್ಬರು ಅನ್ಸಮರ್ದಾರು. ಒಬ್ಬ ಏನು ಬಂದನು ಆಸ್ಟ್ರೇಲಿಯಾಗ ಅದಾನ ರೀ, ಅವ್ಕ ಪಗಾರ ಚಲೋ ಐತ್ರಿ, ಅವ್ರು ಅಲ್ಲೇ ಅದಾರ ರೀ. ಮತ್ತು ಇವ್ರ ಹೊಲ ಇರೋದಂದು ಇಟ್ಟೈತಿ. ಒಬ್ಬ ಏನಂದನು ಲಾಯರ್ದಾರು, ಅವರು ಅಲ್ಲೇ ನೌಕರಿ ಐತೆ. ಅವರು ಹೋಗಂಗೆ ಇದು ಮಾಡೋದಲ್ಲ, ಬಿದ್ದಿದ್ದೆ ಐತ್ರಿ ಹೊಲ. ಮತ್ತು ನಾವು ಹೊಲ ಮಾಡ್ತೀವಣ್ಣ ಅಂತಲೇ ಕೊಟ್ಟರು ಎಲ್ಲ ಗಳಿಯೋದು ಮಾಡಿ. 1 ಲಕ್ಷ ರೂಪಾಯಿ ಬತ್ತಂದ್ರೆ 25,000 ರೂಪಾಯಿ ಅವು ಹೊಲದ ಮಾಲಕರು ಕೊಡೋದು, ನಾವು ಕೊಡಂಗಿಲ್ಲ ರೀ. ನಾವು ಸರಿಪಾಲ್ದಂಗೆ ಮಾಡ್ಕೊಂಡಿವ್ರಿ. ಇದನ್ನು ಸರಿಪಾಲ್ದಂಗೆ ಮಾಡ್ಕೊಂಡಿದ್ದೀವಿ ರೀ. 50% ಈಗ 1 ಲಕ್ಷ ರೂಪಾಯಿ ಬತ್ತಂದ್ರೆ 50,000 ಮಾಲಕರು ಕೊಡ್ತೀವಿ, ಉಳಿದಿದ್ದು 50,000 ರೂಪಾಯಿ ನಾವು ಇಟ್ಕೋತೀವಿ ರೀ. ಮತ್ತು ಅದು 50,000 ರೂಪಾಯಿದಾಗ ಈ ಹೊಲದ ಮಾಲಕರು ಏನು ಮಾಡ್ತಾರಪ್ಪ ಅಂತಂದ್ರೆ 25,000 ರೂಪಾಯಿ ಮೊದಲು ನೀರಿನವ್ರು ಕೊಟ್ಬಿಡ್ತಾರೆ. ಅದಾದಮೇಲೆ ಅವ್ರು ಈಗ ಲಾಗಣ್ ಮಾಡ್ತಾನೆ ಬೀಜ ಕದ್ದು ಕೊಟ್ಟಿರ್ತಾರೆ, ಮತ್ತು ಗಳಿದ ಅರ್ಧ ಕೊಟ್ಟಿರ್ಬೇಕಾಗ್ತೈತಿ. ಅದೆಲ್ಲ ಕಳೆದು ಅವ್ರಿಗೆ ಉಳಿದೈತಿ ಒಂದು 10,000 12,000 ರೂಪಾಯಿ ಉಳಿದೈತಿ ನೋಡ್ರಿ. 10,000 ಈಗ ಅಲ್ಲಿ ಮನೆ ಸಲದ ಬಿಲ್ ಬಂದಿತ್ತರದ ಅವಾಗೇಟ ಉಳಿದೈತೆ, ಎಲ್ಲ ಖರ್ಚು ತೆಗೆದು ಅವ್ರದ್ದು 12,000 ರೂಪಾಯಿ ಉಳಿದೈತೆ ನೋಡ್ರಿ ವರ್ಷಿಗೆ ಅವ್ರಿಗೆ. ನಮಗೆ ಬಂದಿತ್ತು ಬಿಡ್ರಿ, ಭಾಳ ಬಂದಿತ್ತು. ನಾವು ಮತ್ತು ಖರ್ಚು ಅದನ್ನು ಎಲ್ಲ ನಾವು ಮಾಡಿಬಿಟ್ಟು ಎಲ್ಲ ನಮಗೆ ಬರ್ತೈತಿ. ನಮ್ಮ ನೀರದು ಏನು ಇರೋಂಗಿಲ್ಲ. ಮತ್ತು ಹೊಲದಾಗ ಕಸ ತೆಗೆದು ಮತ್ತು ಗೊಬ್ಬರ ಗಳಿ ಏನು ಹೊಡಿತೀವಿ ಟ್ಯಾಕ್ಟ್ರಲ್ಲೇ, ಅದೆಲ್ಲ ಖರ್ಚು ನಮ್ಮದಾಗಿರ್ತೈತಿ. ಅದೆಲ್ಲ ಖರ್ಚು ತಗೊಂಡು ನಮಗೆ ಉಳಿದೈತಿ ರೀ. ಒಂದು ಎಕರೆಕ್ಕೆಲ್ಲ ಅಂದ್ರೆ 40,000 50,000 ಉಳಿದೈತಿ ನಮಗೆ. ಜರ ಡಿಮ್ ಐತನೆಲ್ಲ ಅದಕ್ಕೆ ಹಂಗೈತಿ. ಬರ್ರಿ ಮುಂದೆ ಹೋಗೋನು, ಕೌಲಿ ತೋರಿಸ್ತಾನೆ ನಿಮಗೆ. ಈಗ ದಂಡಿ ಬತ್ರಿ, ಈ ಹೊಲದ ಸೀಮೆ ಇದೈತಿ ರೀ. ಇದನ್ನು ಲಾಸ್ಟ್ ರೀ. ಈ ಕಡೆ ಏನು ಕಾಣ್ಲಾಯ್ತಿರ ಬೇರೆದವ್ರದ್ದು ಕಬ್ಬು ಐತ್ರಿ ಇದು. ಮತ್ತು ಇದು ಲಾಸ್ಟ್ ನೋಡ್ರಿ ಸೀಮೆ. ಇಲ್ಲಿ ಒಮ್ಮೆ ಅದು ಹಚ್ಕೊಂಡಿದ್ದೀವಿ. ನಿಮ್ಮವ ಹಚ್ಚಿಬಿಟ್ಟೈತ್ರಿ ಇಲ್ಲಿ. ಈ ಮಣ್ಣೆ ಕಡ್ದನ್ರಿ ಎಷ್ಟು ಸ್ಪೀಡ್ ಬಂದೈತೆ ನೋಡ್ರಿ ಅನಿಮಲ್. ಇಲ್ಲಿಂದ ದಂಡಿ ಒಯ್ಬೇಕ್ರಿ. ದಿನಕ್ಕೆ ಫಸ್ಟ್ ವೀಡಿಯೋ ಮಾಡಿ ನೋಡಿರಿ. ಆ ದಂಡಿಗೆ ಒಯ್ಬೇಕಾದೈತಿ ಹೊತ್ಕೊಂಡ ನೀವು ಇದು ಬಾತರ ಸಾಕೈತ್ರಿ. ಇಲ್ಲಿ ಕೆಲಸ ಏನು ಚಾಲು ಆಗೈತಪ್ಪ ಅಂತಂದ್ರೆ ಈಗ ಮೊನ್ನೆ 15 ದಿವಸ ಒಂದು 10 ದಿವಸದಿಂದ ನೀರು ಬಿಟ್ಟಿನಿ ರೀ ಅದಕ್ಕೆ. ಅದು ನೀರು ಮುಗ್ದೈತಿ, ಅದನ್ನು ಸ್ವಲ್ಪ ಹಸಿ ಐತಿ ನೋಡಿರಿ. ಗೊಬ್ಬರ ಅಂತೂ ಹೋಗೋದ ನೀರು ಬಿಟ್ಟಿದ್ದೀವಿ ರೀ ನೋಡ್ರಿ. ಇಲ್ಲಿ ಏನು ಹೊಳೆಯಾಗಿನೂ ಬಂದಿರ್ತಾವ್ರಿ ನೀರಿಗೆ. ಏನು ಮೇನದಾವು ಏನದಾವು ಗೊತ್ತಿಲ್ಲ. ಒಟ್ಟು ಭಾಳ ಬಂದಿರ್ತಾವ್ರಿ ಮೇನ ಏಡಿ ಅದು ಹಂಗೆ ಬರತ್ತಾವ್ರಿ ಬಂಪದಾಗ. ಈ ಸದ್ಯಕ್ಕೆ ಈ ಹೊಲದಾಗ ಏನು ಕೆಲಸ ಇಲ್ರಿ. ಈಗ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಇನ್ನದ ಮಳೆಗಾಲ ಅದೆಲ್ಲ ಮುಗೀತಂದ್ರೆ ಲಾಸ್ಟ್ ಮಳೆದು ಮುಗಿತಾವ್ರಲ್ಲೇ, ಅದಾದ್ಮೇಲೆ ಒಂದು ಸಲ ಗೊಬ್ಬರ ಬಿತ್ತೀರಿ ಲಾಸ್ಟ್. ಅದೊಂದು ಗೊಬ್ಬರ ಹೋಗಿತ್ತಂದ್ರೆ ಮುಗೀತ್ರಿ. ಲಾಸ್ಟಿನ ಕಬ್ಬು ಕಟಾವಕ್ಕೆ ಬರೋದ್ರಿ. ಫ್ಯಾಕ್ಟ್ರಿಗೆ ಹೋಗಿತ್ನಾಗ ರೀ. ಮತ್ತೇನು ಮಾಡಂಗಿಲ್ಲ, ನೀರು ಹಾಸ್ಕೋತ ಹೋಗ್ಬಿಡ್ದು. ಆಗಸ್ಟ್ ಎಲ್ಲ ಸೆಪ್ಟೆಂಬರ್ ತಿಂಗಳಾಗ ಅದು ಗೊಬ್ಬರ ಹೋಗಿತ್ತು. ಇನ್ನು ಹೋಗೋಣ ಮುಂದೆ. ನಾವೇವು ಅದು ಮಾಡೋದೈತಿ. ಮನೆ ಮೇವು ಕಡ್ದೈತೆ ನೋಡ್ರಿ. ಅದು ಎಲ್ಲ ಚಿಗಲೆ ಐತಿ ಸಣ್ಣಗೆ. ಈಗೆಲ್ಲ ಡಿಟೇಲಾಗಿ ಹೇಳ್ತು ನೋಡ್ರಿ. ಫಸ್ಟ್ ಗೆಳೆಯದು ಹಿಡ್ಕೊಂಡು ಮತ್ತು ಲಾಸ್ಟ್ ಕಟಾವವರೆಗೂ ನಾವು ಏನು ಕೊಡಬೇಕು ಮತ್ತು ಮಾಲಕರು ಏನು ಕೊಡ್ಬೇಕು ಅಂತ ಹೇಳ್ತಾನೆ ನಿಮಗೆ. ಈಗ ಫಸ್ಟ್ ಗಳೆ ಹೊಡಿತೀವ್ರಲ್ಲ, ಪೂರಾ ಇದು ಹೊಲ ಎಲ್ಲ ಬಿದ್ದಿತ್ತಿಂದ ಅಂದ್ರೆ ಕಸ ಗಿಡ ಅದು ಎಲ್ಲ ಆಗೈತಂದ್ರೆ ಫಸ್ಟಿಗೆ ಅವ್ರು ಹೊಡೆದು ಕೊಡ್ತಾರೆ ರೀ, ರೂಟ್ರು ಹೊಡೆದು ಕೊಡ್ತಾರೆ. ಅದಾದ್ಮೇಲೆ ಏನೇನು ಗಳಿ ಚಾಲು ಹಾಕ ನೋಡ್ರಿ, ಅದೆಲ್ಲ ಮಾಡ್ಕೊಂಡಿರ್ತಾರೆ ನೋಡ್ರಿ. ಯಾರು ಹೊಲ ಅವ್ರು ಕೊಡ್ಬೇಕಾಗ್ತೈತಿ. ಮತ್ತು ಅದ್ರಾಗೂ ಅರ್ಧ ಪಾಲು ಇರ್ತೈತಿ ಒಂದೊಂದು ಕಡೆ ಪೂರಾ ಎಲ್ಲ ಹೊಲ ಮಾಡ್ಕೊಂಡು ಕೊಡ್ಬೇಕಾಗೈತಿ. ನಮ್ಮ ಕಡೆ ಏನೈತಿ, ಅರ್ಧ ಅವ್ರು ಕೊಡ್ದು ಅರ್ಧ ನಾವು ಕೊಡ್ದ ಗಡಿಯೋದು ಎಲ್ಲ ಆಕೈತಿ. ಸಾಲು ಬಿಟ್ಟ ಮ್ಯಾಗ ಬೀಜ ಏನು ತರ್ತೀವಲ್ಲ ಇದು ಹಚ್ಚಲ ಕಬ್ಬ, ಅದೇನಿರ್ತೈತಿ ಕಬ್ಬ ನಾವು ಅರ್ಧ ಅವ್ರು ಅರ್ಧ ಕೊಡುತ್ತೆ. ಅದ್ರಾಗೂ ಪಾಲಿರ್ತೈತಿ ನಮ್ಮಲ್ಲಿ. ಅವ್ರು ಅರ್ಧ ನಾವು ಅರ್ಧ ಕೊಡ್ತೀವಿ. ಅದಾದ್ಮೇಲೆ ಮತ್ತು ಅದಕ್ಕೆ ಡೋಸ್ ಆಗಲಿ ಅದು ಏನಿರ್ತೈತಿಲ್ಲ ಸಂಪೂರ್ಣವಾಗಿ ನಾವು ಹಾಕ್ಬೇಕು ರೀ. ಮಾಡಿದವ್ರು ಹಾಕಬೇಕು, ಅವ್ರೇನು ಮಾಲಕರು ಕೊಡೋಂಗಿಲ್ಲ. ಮತ್ತು ನೆಕ್ಸ್ಟ್ ಏನು ಬರೋದಪ್ಪ ಅಂತಂದ್ರೆ ಔಷಧ ಮತ್ತು ಕಸ ಏನೇನು ಬರುತ್ತೆ ನೋಡ್ರಿ ಎಲ್ಲ ನಾವು ಕೊಡ್ಬೇಕು ರೀ. ಕಸದ ಆಳುಗಳ ಮತ್ತು ಹೊಲದಾಗ ಬತ್ತಂದ್ರೆ
ಎಲ್ಲ ನಾವೇ ಕೊಡ್ಬೇಕ್ರಿ ಮಾಡಿದವ್ರೆ, ಅವ್ರು ಕೊಡೋಂಗಿಲ್ಲ. ಮುಂದೆ ನೀರಿಂದ ಆಗ ಹೇಳಿ ನಿಮ್ಗೆ ವಿಡಿಯೋದಾಗ ನೀರಿಂದ ಮಾಲಕರ ಕಡೆ ಇರ್ತೈತಿ. ಅವರು ಅದ್ರದ್ದು ಏಟ್ರಾಕ್ ಬರುತ್ತೆ ಅವ್ರಿಗೆ ಕೊಡೋದು. ಸ್ವಂತಿದ್ದ ಈ ಹೊಲ್ದವ್ರದ್ದು ಇತ್ತಂದ್ರೆ ನಡಿತೈತಿ. ಮತ್ತು ಬೇರೆದವ್ರು ನೀರು ತೊಗೋದಿತ್ತಂದ್ರೆ ಅವ್ರ ರೊಕ್ಕ ಎಲ್ಲ ಅವ್ರಿಗೆ ಕೊಡಬೇಕಾಗತ್ತೆ, ನಮಗೇನು ಸಂಬಂಧ ಇಲ್ಲ. ನೆಕ್ಸ್ಟ್ ಇನ್ನು ಲಾಸ್ಟ್ ಕಟಾವು ಟೈಮ್ದಾಗ ರೀ ಮತ್ತು ಇದು ಟ್ಯಾಕ್ಟ್ರು ತುಂಬ್ಕೊಂಡು ಹೋಗಿರ್ತಾರು. ಮತ್ತು ಅವ್ರಿಗೆ ಬಾಡಿಗೆ ಡ್ರೈವರಿಗೆ ಮತ್ತು ಗ್ಯಾಂಗ್ ಏನು ಕಡ್ಲಿಕ್ಕೆ ಬಂದಿರ್ತಲ್ಲ ಅವ್ರಿಗೆ ರೊಕ್ಕ ಕೊಡ್ಬೇಕಾಗತ್ತೆ ರೀ. ಲೋಡಿಗೆ 2000 ಹಿಂಗೆ 1000 ಹಿಂಗೆ ಇರ್ತೈತೆ ರೀ ಅದು. ಮತ್ತು ನಮ್ಮ ಕಡೆ ಹೆಂಗೈತಿ ಪತ್ತಂದ್ರೆ ಡ್ರೈವರಿಗೆ 500 ರೂಪಾಯಿ ಕೊಡ್ತೀವಿ ರೀ ಬಾಡಿಗೆ ರೀ, ಚಾ ಪಾನಿ ಅಂತೇಳಿ. ಟ್ಯಾಕ್ಟ್ರದ ಇದನ್ನ ಏನೈತಿರಲ್ಲ ಲೋಡಿಂಗ, ಅದಕ್ಕೆ 2000 ರೂಪಾಯಿ ಗ್ಯಾಂಗ್ ತೊಗೊಳತ್ತೆ ರೀ. ಅದೆಲ್ಲ ನಾವು 500 ರೂಪಾಯಿ ಏನು ಮಾಲಕರಿಗೆ ಕೊಡೋದು, ಅದೆಲ್ಲ ಅವ್ರು ಮಾಲಕರು ಕೊಡ್ತಾರೆ ರೀ, ನಾವು ಕೊಡೋಂಗಿಲ್ಲ. ನೆಕ್ಸ್ಟ್ ಚಾ ಪಾವು ಅದೆಲ್ಲ ಇರ್ತೈತಿರಲ್ಲ ಕಡಿಯಾಕೆ ಬಂದವ್ರಿಗೆ, ಅದೆಲ್ಲ ನಾರ್ಮಲ ಕಡಿದು. ಮತ್ತು ನಿಮ್ಮ ಕಡೆ ಹೆಂಗೆ ಇರ್ತೈತೆ ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ. ನೋಡ್ರಿ ಇನ್ನು ಮೇವು ಮಾಡೋದೈತಿ, ಮೇವು ಮಾಡ್ಕೊಂಡು ಹೋಗೋಣಂತ. ಮುಂದಿನ ವೀಡಿಯೋದಾಗ ಇರ್ತೈತೆ ನಮ್ಮ ಹೊಲ್ದಾಗ ಏನೇನು ಕೆಲಸ, ದನಗಳು ತೆಕ್ಕಿಂದ ಮೇವು ಇದು ಎಲ್ಲ ಇರ್ತೈತಿ. ನೋಡೋಣ ಹಂಗೆ ಬರ್ರಿ ಮೇವು ಮಾಡ್ಕೊಂಡು ಹೋಗೋಣಂತ. ಈಗ ಮೇವು ಮಾಡೋದು ಆಗೈತೆ ರೀ. ಇನ್ನು ಕಟ್ಟು ಇಟ್ಟನಿ, ಇನ್ನು ಹೋದಾಗ ಗಾಡಿ ತೆಗೆ ಇಟ್ಕೊಂಡು ಹೋಗಿಬಿಡ್ನಂತ್ರಿ ಮನೆ ಕಡೆ. ಮಳಿನೂ ಬರ್ಲಾಯ್ತು ಜಿಟಿ ಜಿಟಿ ಸಣ್ಣಗೆ ಮಳಿ ಚಾಲು ಆಗಿಬಿಟ್ಟೈತಿ. ಇನ್ನು ಹೋಗೋಣತ್ರಿ. ಮೇವು ರೀ ಆ ಕಡೆಯಿಂದ ದೂರಿಂದ ತರಗುಡ್ದ ನಡಾನ ವಾಂಕಾಯಿ ಬಿಡ್ತಾವೆ ನೋಡ್ರಿ. ಮತ್ತೆ ಚಾಪ್ ಅನ್ನಿಸ್ತದೆ ನರಗುಡ್ ಅಂಥದ್ರಾಗೂ ರಾಡಿಯಾಗಿಂದ ಬರ್ಬೇಕಾದ್ರೆ ರೀ ರಗಡಾಗಿ ಹೋಗೈತಿ. ಈ ಮೇವು ನೋಡ್ರಿ ತಂದಿಟ್ಟೈತಿ. ನಾ ಹಾಕಿನ ಗಾಡಿಗೆ ಅದೊಂದು ಹೊರಿ ತೊಗೊಂಬಂದ ತಗೊಂಡು ಹೋಗ್ರಿ. ಬರೀ ಮಳಿ ರೀ ಏನು ಮೇವು ಮಾಡೋದು ಟೈಮ್ದಾಗ ಮಳಿನೂ ಚಾಲು ಆಗಿಬಿಡ್ತಾವ್ರಿ. ಕ್ಯಾತ್ ಇಲ್ಲಿ ಕಸದಾಗ ನೀರು ನಿಂತಾವ್ರಿ. ಒಂದು ಭಾಳ ನೋಡ್ರಿ ನೀರು ಹಡುಗುಳಲ್ಲಿದ್ದು ರೀ. ಮಳೆಯಾಗ ಭಾಳ ಮುದಡಿಯಾಗಿ ನಿರ್ಲಾತಿದ್ದು, ಅದರ ಸಲುಂದ ತಂದ ಒಳಗೆ ಕಟ್ಟಿ ಬಿಟ್ಟಿದ್ದೀವಿ ರೀ. ಇಲ್ಲೆಲ್ಲ ಚಾಟ ಚಲೋ ಐತಿ, ಆರಾಮ್ ನಿಲ್ತಾವೆ. ಅಲ್ಲಿ ನಿಂತು ಅಲ್ಲಿ ಹೊರಗೆ ಕಟ್ತಂದ್ರೆ ರೀ ಮಳೆ ಬರೋ ಟೈಮ್ದಾಗ ರೀ ಮೇವು ತಿನ್ನಂಗಿಲ್ಲ, ಏನೆಲ್ಲ ನಿಂತು ಬಿಡ್ತಾವ್ರಿ ಸೋಮ. ಅದರ ಸಲುಂದ ತಂದು ಕಟ್ಟಿದ್ದೀವಿ. ಇದೆಲ್ಲ ಮೇವು ಇಡ್ಲಾಕದು ವ್ಯವಸ್ಥೆ ಐತ್ರಿ. ಮೇವು ಮತ್ತು ಕುಳ್ಳ ಅದ ಒಟ್ಟು ಹೊಲಕ್ಕೆ ಸಂಬಂಧಪಟ್ಟದ್ದೆಲ್ಲ ಇಲ್ಲಿ ಇಟ್ಟಿರ್ತೀವಿ ರೀ. ನೋಡಿರಿ ಮಳೆ ಒಟ್ಟು ನಿಂಡ್ರುವಂಗೆ ಕಾಣುವತ್ತು. ದನಗಳು ಅಂತೂ ಹೊರಗೆ ಕಟ್ಟಿದ್ದೀವಿ. ಇನ್ನು ತೆಗೆದ ಒಳಗೆ ಕಟ್ಟುನು ಏನು ಮಳೆ ಏನು ಬಿಡುವಂಗೆ ಕಾಣುವತ್ತದ. ಜಿಟಿ ಹಿಂಗೆ ಇತ್ತಂದ್ರೆ ಕಂಟಿನ್ಯೂ ರೀ. ದನಗಳ ಮೇವು ತಿನ್ನಂಗಿಲ್ಲ, ಹಿಂಗೆ ಕೂತು ಬಿಡ್ತಾವೆ. ಮತ್ತು ಆರಾಮದ ತಪ್ಪಿತಂದ್ರೆ ಭಾಳ ಡೇಂಜರ್ದಾಗದ. ಅದಕ್ಕೆ ಏನು ಮಾಡೋನು, ಮೇವು ಮಾಡ್ದು ತೆಗೆದತ್ತ ಇಲ್ಲೇ ಕಟ್ಟಿಬಿಡ್ರಿ ಒಳಗೆ. ಅವ್ರು ನಿನ್ನೆ ಅದು ಕಟ್ಟ್ಯಾರು. ಅದ್ರಲ್ಲಿ ಭಾಳ ರಾಡಿ ಆಗಲ್ಲ ಅಂತಲೇ ಒಳಗೆ ಕಟ್ಟಿಬಿಟ್ಟಾರೆ. ನಾವು ಒಳಗೆ ಕಟ್ಟುನು ಮೊಬೈಲ್ ಸ್ಟ್ಯಾಂಡ್ ಹಾಕಿ ಎಲ್ಲರೂ ಇಟ್ಟು ಬಿಡ್ತಾನೆ ರೀ. ಅದನ್ನ ಎಲ್ಲ ಕಡೆ ಕಾಣೋ ಆಯ್ತು ನೋಡ್ರಿ. ಅದು ಎಲ್ಲನ ಕಟ್ಟಿ ಮೇವು ಹೋಗೋದು ಬಿಟ್ಟೈತಿ. ಆರಾಮ ಹೊತ್ತಿಂದ ಆದ್ಮೇಲೆ ರೆಸ್ಟ್ ಮಾಡ್ತಾವೆ. ಇದು ಎರಡೂ ಸೈಡ್ ಕಟ್ಬೇಕು ರೀ. ಒಂದೇ ಸೈಡ್ ಕಟ್ತಂದ್ರೆ ಈ ಕಡೆ ಕಟ್ಕೊಂತಿರ್ತಾವೆ. ಒಳಕ್ಕೆ ಎರಡು ಸೈಡ್ ಎರಡು ಗೂಟ್ ಕಡೆ ಕಟ್ಬೇಕು ರೀ. ಇಲ್ಲೊಂದ ಮತ್ತು ಅಲ್ಲೊಂದು ಎರಡು ಕಡೆನಾಗ ಕಟ್ಟಿ ಬಿಡ್ಬೇಕು. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಇವತ್ತು 1.5 ಎಕರೆದ ಫಾರ್ಮಿಂಗ್ ಇದನ್ನು ಟೂರ್ ಅಂತೇಳಿ ಮಾಡ್ಲತ್ತೀನಿ. ನೆಕ್ಸ್ಟ್ ಏನು ಮಾಡೋದೇನಪ್ಪ ಅಂತಂದ್ರೆ, ಮತ್ತು ಬೇರೆ ಕಡೆ ಹೊಲ ಮಾಡಿದೀವಿ ರೀ. ಅಲ್ಲಿ 3 ಎಕರೆದನ್ನು ಮಾಡ್ತಾನೆ. ಅಲ್ಲಿದೆಲ್ಲ ತೋರಿಸ್ತಾನೆ ನಮಗೆ, ಯಾವಾಗ ಲಗನ್ ಮಾಡಿದ್ದೀವಿ ಎಲ್ಲ ಡೀಟೇಲ್ಸ್ ಅಲ್ಲಿದ್ದು ತೋರಿಸ್ತಾನೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮುಂದಿನ ವ್ಲಾಗ್ದಾಗ ಸಿಗೋಣಂತ, ಭೇಟಿ ಆಗೋಣ. ಮತ್ತು ಬಾಯ್.